Good morning, students. Welcome to the Aryabhatta PU Science College. Now, we are going to study the fourth chapter of PUC, fourth chapter, moving charges and magnetism. Moving ಚಾರ್ಜಸ್ಗಳು ಮೂವ್ ಆಗ್ತಿರುತ್ತೆ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅದರಿಂದ ಯಾವ ರೀತಿ ಮ್ಯಾಗ್ನೆಟೈಸೇಷನ್ ಆಗುತ್ತೆ ಅಂತ. ಈ ಎಲೆಕ್ಟ್ರಿಕ್ ಕರೆಂಟ್, ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ there are different types. One is when a current is flowing through a conductor, heat is produced. So that is called heating effect of electric current. Heating effect of electric current ಅಂದರೆ when a heat is produced. ಈ ಬಾಯ್ಲರ್ಸ್ಗಳಲ್ಲೆಲ್ಲ ನೋಡಿರ್ತೀರ, ಇದರಲ್ಲಿ ಹೀಟರ್ಗಳಲ್ಲಿ ಕರೆಂಟ್ ಫ್ಲೋ ಆದಾಗ ಒಳಗಡೆ ಹೀಟ್ ಆಗುತ್ತೆ, ಒಳಗಡೆ ಕಾಯಿಲ್ ಹೀಟ್ ಆಗುತ್ತೆ, ಅದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ವೈರ್ ಕಂಡಕ್ಟರ್, ಲೈಟ್ ಈಸ್ ಪ್ರೊಡ್ಯೂಸ್ಡ್. ನೋಡ್ರಿ, ಇದರಲ್ಲಿ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಎ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದಿಸ್ ಕಂಡಕ್ಟರ್, ಸೊ ಲೈಟ್ ಇದರೊಳಗಡೆ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲೈಟಿಂಗ್ ಎಫೆಕ್ಟ್. ಈಗ ನಾವು ಮಾಡೋದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, ದರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಒಂದು ಕರೆಂಟು ಕಂಡಕ್ಟರ್ ಹೋದಾಗ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಚಾರ್ಜಸ್ ಅವೆಲ್ಲ ನೋಡಿದ್ದೀರಾ. ನೋಡಿರಿ, ಇದೊಂದು ವೈರ್, ಇದಕ್ಕೆ ಈ ವೈರ್ ಇದೆ. ವೈರಲ್ಲಿ ಸುತ್ತಲೂ ಇದರೊಳಗೆ ಏನಾರ ಕರೆಂಟ್ ಪಾಸ್ ಆಯಿತು ಅಂದರೆ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್, ಹೀಗೆ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಗೊತ್ತಾಯ್ತಾ? ಜಸ್ಟ್ ಏಕೆ ನೆಲಚಕ್ರನ ಕೈಯಲ್ಲಿ ಇಟ್ಕೊಂಡು ಸರಿ ರಿಂಗಲ್ಲಿ ಹಿಂಗೆ ತಿರುಗಿಸ್ತಾನೆ ಸುತ್ತತ್ತೆ. ಅದೇ ರೀತಿ ಇದು ಸ್ವತಃ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತತ್ತೆ. ಗೊತ್ತಾಯ್ತಾ? ಸೊ ದಟ್ ಈಸ್ ಕಾಲ್ಡ್. ಅದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡೋದು. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಅಂದರೆ ಏನು, ಚಾರ್ಜಸ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್, ಇದ್ರ ಸುತ್ತಲೂ ದೇರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಸುತ್ತಲೂ ಸುತ್ತತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ಆರ್ ಎ ವೈರ್, so the heat is produced. That is called heating effect of electric current. Example, coil, heater, okay, electric heater. When a current flows through a conductor, ಲೈಟ್ ಈಸ್ ಪ್ರೊಡ್ಯೂಸ್ಡ್. ಫಿಲಮೆಂಟ್ ಲೈಟ್ ನೋಡಿದ್ದೀರಾ, ಬಲ್ಪಲ್ಲಿ ಕರೆಂಟ್ ಹೋಗ್ತಾ ಫುಲ್ಲು ಸುತ್ತಲೂ ಅದರಲ್ಲಿ ಲೈಟ್ ಬರುತ್ತೆ. ಸೊ ದಟ್ ಈಸ್ ಲೈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್, ಫ್ಯಾನ್ ಎಲ್ಲ ಇರುತ್ತೆ ನೋಡಿದ್ದೀರಾ. ಫ್ಯಾನ್ ಒಳಗೆ ಕರೆಂಟ್ ಹೋಗ್ತಿದ್ದಂಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಹಾಗೆ ಫ್ಯಾನ್ ತಿರುಗುತ್ತೆ. ಗೊತ್ತಾಯ್ತಾ? ಸೊ ದಟ್ ಈಸ್ ಹೀಟಿಂಗ್ ಎಫೆಕ್ಟ್, ಲೈಟಿಂಗ್ ಎಫೆಕ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. In this chapter, we are studying about the electric charges and magnetism. When the current flows through a conductor, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡೋದು. ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡಿ ಡೀಟೇಲ್ಸ್ ಆಗಿ ಈ ಚಾಪ್ಟರ್ ಎಲ್ಲ ಫುಲ್ ಅದೇ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, around the conductor, magnetic field is produced. So that is called magnetic effect of electric current. So this chapter is, this period is one introduction. ಇದು ಈ ಪೀರಿಯಡು ಫುಲ್ ಇಂಟ್ರೊಡಕ್ಷನ್ ನಿಮಗೆ. ಇದರಲ್ಲಿರೋ ಕ್ವಶನ್ಸ್ಗಳು ನಾವು ಸ್ವಲ್ಪ ನಿಮಗೆ ಚೆನ್ನಾಗೆ ಜ್ಞಾಪಕದಲ್ಲಿ ಇಟ್ಕೊಬೇಕು. CET ನೀಟಿಗೆಲ್ಲ ಅನುಕೂಲ ಆಗುತ್ತೆ. ಇದರಲ್ಲಿರೋದು ಯಾವ ಕ್ವಶನ್ಗಳು ಅದು ಒಂದು ಕ್ವಶನನ್ನೇ ಎಕ್ಸಾಮಿಗೆ ಬರ್ಬೋದು. ಅದು ಸ್ವಲ್ಪ ನಿಮಗೆ ಇದೆ ಅದಕ್ಕೆ ಓಡಿಸ್ತಾರೆ. ಸೊ ಇದನ್ನು ನೀವು ಚೆನ್ನಾಗಿ ಇದ್ರ ಬಗ್ಗೆ ಥಿಯರಿ ಚೆನ್ನಾಗಿ ತಿಳ್ಕೊಬೇಕು. ವಾಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಅಂತ. ಸೊ ಎಕ್ಸಾಂಪಲ್, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿ ಆರ್ ಟೇಕ್ ಒನ್ ಎಕ್ಸಾಂಪಲ್. ಈಗ ನೋಡಿರಿ, ಎಲೆಕ್ಟ್ರಿಕ್ ಫ್ಯಾನ್ಗಳೆಲ್ಲ ತಿರುಗ್ತಿರುತ್ತೆ. ಫ್ಯಾನ್ ತಿರುಗ್ತಿದ್ದಂಗೆ ಏನಾಗ್ತಾನೆ, ಕರೆಂಟ್ ಹಿಂಗೆ ಹಾಕ್ತಿದ್ದಂಗೆ ಕರೆಂಟ್ ಇದ್ದಿದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಒಳಗಡೆ ಮೋಟ್ರೆಲ್ಲ ಚೆನ್ನಾಗಿ ಒಳ್ಳೆ ಸಿದ್ದಿರುತ್ತೆ. ಅದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದು ಇನ್ನೊಂದು ಇದಕ್ಕೆ ಅದೇ ರೀತಿ ಎಲ್ಲದೂ ಅಷ್ಟೇ ಸಾಮಾನ್ಯ. ಎಲೆಕ್ಟ್ರಿಕ್ ಮೋಟರ್ಸ್ ಆರ್ ಆಲ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಕಂಡಕ್ಟರ್ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟ್ ಹೋಗುತ್ತೆ, ಅವು ನಮಗೆ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್. ಅದರಿಂದ ನಾವು ಎಲ್ಲ ಟರ್ಬೈನ್ಸ್ಗಳು, ಅದೊಂದೇ ಅಲ್ಲ, ಈ ಡೈನಾಮೋಸ್, ಜನರೇಟರ್ಸ್ ಅವೆಲ್ಲವೂ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದನೇ ನಾವು ಅದನ್ನು ಮಾಡಬೇಕು. ಸೊ ಇದನ್ನು ಫಸ್ಟಿಗೆ ಹೇಳಿದ್ದು ಆಲ್ಸ್ಟೇಟ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ದ, ಅವನೊಂದು ಎಕ್ಸ್ಪೆರಿಮೆಂಟ್ ಮಾಡ್ದ. ಸೊ ಎಕ್ಸ್ಪೆರಿಮೆಂಟ್ ಹೀ ಕಂಡಕ್ಟೆಡ್ ಒಂದು ಎಕ್ಸ್ಪೆರಿಮೆಂಟ್. ಸೊ ಆಲ್ಸ್ಟೇಟ್
ಸೊ ದಟ್ ಈಸ್ ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್. ಡಿಸ್ಕ್ರೈಬ್ ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್ ಫಾರ್ ದ ಡಿಸ್ಕವರಿ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದು. ಮ್ಯಾಗ್ನೆಟಿಕ್ ಒಂದು ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತಲೂ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದಕ್ಕೆ ಏನು ಮಾಡ್ದ, ಅದಕ್ಕೊಂದು ಅವನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ತೋರಿಸ್ದ. ಅದೊಂದು ಎಕ್ಸ್ಪೆರಿಮೆಂಟು ನಿಮಗೆ ಸ್ವಲ್ಪ ಇದನ್ನು ಎಕ್ಸಾಮಿಗೆ ಬರೋಲ್ಲ, ಬಟ್ ನೀವು ತಿಳ್ಕೊಂಡಿರಬೇಕು. ವಾಟ್ ಈಸ್ ದ ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್ ಅಂದರೆ ಸ್ವಲ್ಪ ನೀವು ಅದನ್ನು ತಿಳ್ಕೊಂಡಿರಬೇಕು. ಆವಾಗ ಕರೆಂಟ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಬಗ್ಗೆ ಹೇಳೋದೇ ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್. ಸೊ ಅದಕ್ಕೆ ಏನು ಮಾಡೋದ, ಸೊ ವಾಟ್ ಈಸ್ ಹಿ ಕಂಡಕ್ಟೆಡ್, ವಾಟ್ ಈಸ್ ಹಿ ಎಕ್ಸ್ಪೆರಿಮೆಂಟ್. ಎಕ್ಸ್ಪೆರಿಮೆಂಟ್ ಅಂದರೆ ಒಂದು ಕಂಡಕ್ಟಿಂಗ್ ವೈರ್ ತಗೊತಾನೆ, ಈ ಥರ ವೈರು ಇದಕ್ಕೆ ಸುತ್ತಲೂ, ಇದಕ್ಕೆ ಈ ಥರದೊಂದು ಸುತ್ತಲೂ ಒಂದು ವೈರ್ ತೊಗೊತಾನೆ. ಇದಕ್ಕೆ ವೈರ್ ತೊಗೊಂಡು ಏನು ಮಾಡ್ತಾನೆ, ಇದಕ್ಕೆ ಸುತ್ತ ಇದಕ್ಕೆ ಬ್ಯಾಟ್ರಿ ಸೆಲ್ ಕೊಡ್ತಾನೆ. ಬ್ಯಾಟ್ರಿ ಈಸ್ ಕನೆಕ್ಟೆಡ್, ಇದಕ್ಕೆ ಸುತ್ತ ಇದಕ್ಕೆ ಬ್ಯಾಟ್ರಿ ಕನೆಕ್ಷನ್ ಕೊಡ್ತಾನೆ. ಬ್ಯಾಟ್ರಿ ಕನೆಕ್ಷನ್ ಕೊಡಿದ ತಕ್ಷಣ ಏನಾಗುತ್ತೆ ಅಂದರೆ ಅದರಲ್ಲಿ ಕರೆಂಟು ಒಳಗಡೆಯಿಂದ ಪಾಸಿಟಿವಿಂದ ನೆಗೆಟಿವ್ ಹೋಗುತ್ತೆ, ಪಾಸಿಟಿವಿಂದ ನೆಗೆಟಿವ್ಗೆ ಕರೆಂಟ್ ಹೋಗುತ್ತೆ. ಅಲ್ಲೊಂದು ಕಾಂಪಾಸ್ ನೀಡಲ್ ಅಂತ ಇರುತ್ತೆ. ಇದಕ್ಕೆ ಡೈರೆಕ್ಷನ್ ಎಲ್ಲರ ಇದು ಯಾವ ನಾರ್ತ್ ಸೌತ್ ಡೈರೆಕ್ಷನ್ ತೋರಿಸೋದಕ್ಕೆ ಉಪಯೋಗಿಸುವಂಥ ಕಾಂಪಾಸ್ ನೀಡಲನ್ನು ಇದ್ರ ಮೇಲೆ ಇಡ್ತಾರೆ. ಇದ್ರ ಮೇಲಿಟ್ಟಾಗ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಕಾಂಪಾಸ್ ನೀಡಲ್ ಏನಾಗುತ್ತೆ, ಕಾಂಪಾಸ್ ನೀಡ ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನ್ ಇರುತ್ತೆ. ತಕ್ಷಣ ಇದೇನಾಗುತ್ತೆ, ಈ ಕಂಡಕ್ಟಿಂಗ್ ವೈರಿಗೆ ಪರ್ಪೆಂಡಿಕ್ಯುಲರ್ ಆಗಿ ನಿಂತ್ಕೊಳ್ಳುತ್ತೆ. ಆಯಿತಾ? ಅದು ಸೊ ಏನಾಗುತ್ತೆ ಅಂದರೆ ಅದೇ ಎಕ್ಸ್ಪೆರಿಮೆಂಟ್. ವೆನ್ ಎ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟಿಂಗ್ ವೈರ್ ಹೋದ್ರೆ ಸುತ್ತಲೂ ಇಲ್ಲಿ ಏನಾಗುತ್ತೆ ಅಂದರೆ ನಾರ್ತ್ ಸೌತಿಗೆ ಡೈರೆಕ್ಷನ್ ಎತ್ಕೊಳ್ಳುತ್ತೆ. ಇದರಿಂದ ಕರೆಂಟನ್ನು ರಿವರ್ಸ್ ಮಾಡಿದ್ರೆ ಇದು ಕಾಂಪಾಸ್ ನೀಡಲ್ಲಿ ಇಲ್ಲಿ ನಾರ್ತ್ ಇಲ್ಲಿ ಸೌತ್ ಇರುತ್ತೆ. ಇದು ಡೈರೆಕ್ಷನ್ ಆಪೋಸಿಟಿಗೆ ಇಲ್ಲಿ ನಾರ್ತು ಇಲ್ಲಿ ಸೌತ್ ಆಗುತ್ತೆ. ಡೈರೆಕ್ಷನ್ ಕಾಂಪಾಸ್ ನೀಡಲ್ಲು ಈ ರೀತಿ ನಿಂತಿರುತ್ತೆ. ಇದಕ್ಕೆ ಹೀಗೆ ಭಾಗಲ್ಲ ನಾರ್ತ್ ಸೌತಾಗಿ ಹಿಂಗಿರುತ್ತೆ ಕಾಂಪಾಸ್ ನೀಡಲ್ಲಿ. ಕರೆಂಟ್ ಏನಾದ್ರು ಪಾಸ್ ಆಗಿದ್ರೆ ತಕ್ಷಣವೇ ಹಿಂಗೆ ಈ ರೀತಿ ನಾರ್ತ್ ಸೌತಾಗಿ ನಿಂತ್ಕೊಳ್ಳುತ್ತೆ. ಸೊ ಏನಾದರೆ ಕರೆಂಟನ್ನು ಈ ಕಡೆ ಡೈರೆಕ್ಷನ್ನಿಗೆ ಇವೆರಡನ್ನು ಸೆಲ್ಲನ್ನು ರಿವರ್ಸ್ ಕೊಟ್ಬಿಟ್ರೆ ತಕ್ಷಣವೇ ಹಿಂಗೆ ನಿಂತ್ಕೊಳ್ಳುತ್ತೆ, ಈ ರೀತಿ ನಿಂತ್ಕೊಳ್ಳುತ್ತೆ. ಸೊ ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಈ ಕಡೆಯಿಂದ ಡೈರೆಕ್ಷನ್ ಪಾಸಿಟಿವ್ ನೆಗೆಟಿವ್ ಹೋದಾಗ ಕರೆಂಟ್ ಈ ರೀತಿ ಇದ್ದಿದ್ದು ಇದು ಈ ರೀತಿ ಹಿಂಗೆ ತಿರ್ಕೊಳ್ಳುತ್ತೆ. ಅವ ತಕ್ಷಣ ಕರೆಂಟ್ ರಿವರ್ಸ್ ನಾವು ಮಾಡಿದ್ರೆ ತಕ್ಷಣ ಈ ರೀತಿ ನಿಂತ್ಕೊಳ್ಳುತ್ತೆ. ಸೊ ದಿಸ್ ಶೋಸ್ ದಟ್ ದೇರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿರಿ, ನಾರ್ತ್ ಸೌತ್ ಅಂದರೆ ಏನೋ ಮ್ಯಾಗ್ನೆಟಿಕ್ ನೀಡ್ಲ್ ಇರುತ್ತೆ. ಮ್ಯಾಗ್ನೆಟಿಕ್ ನೀಡ್ಲು ಯಾವಾಗಲೂ ಅಟ್ರಾಕ್ಷನ್ನು ರಿಪಲ್ಷನ್ ಆಗೋದು ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅವಾಗ ಏನಾಗುತ್ತೆ ಡೈರೆಕ್ಷನ್ ತೋರಿಸುತ್ತೆ. ಸೊ ದಿಸ್ ಶೋಸ್ ದಟ್ ದೇರ್ ಈಸ್ ಎ ಕರೆಂಟ್ ಪ್ರೊಡ್ಯೂಸ್ಡ್ ಇನ್ ದ ಕಂಡಕ್ಟರ್, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಇನ್ ದ ಕಂಡಕ್ಟರ್. ದಸ್ ದ ಕರೆಂಟ್ ಇನ್ ದ ವೈರ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ರೀತಿ ತೋರಿಸೋದು. ಅದನ್ನೇ ಎಕ್ಸ್ಪೆರಿಮೆಂಟನ್ನು ಕ್ಲೀನಾಗಿ ಡೀಟೇಲ್ ಪಾಯಿಂಟ್ ವೈಸ್ ಬರೆದಿವಿ, ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ. ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕರೆಂಟ್ ಬ್ಯಾಟ್ರಿ ಒಂದು ವೈರ್ ಇದು, ವೈರಿಗೆ ಕರೆಂಟಿನ ಇದಕ್ಕೆ ಬ್ಯಾಟ್ರೀಸಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ. ವೆನ್ ಕರೆಂಟ್ ಫ್ಲೋಸ್ ಥ್ರೂ ದ ದಿಸ್ ಕಂಡಕ್ಟಿಂಗ್ ವೈರ್, ಇಲ್ಲಿ ಒಂದು ಕಾಂಪಾಸ್ ನೀಡಲ್ ಇಟ್ಟಿದ್ದೀವಿ, ಅದು ಇದಕ್ಕೆ ಪ್ರೊಡ್ಯೂಸ್ ಆಗಿರುತ್ತೆ. ಇಲ್ಲಿ ತಕ್ಷಣ ಇದಕ್ಕೆ ಈಗ ವೈರ್ ಇತ್ತು ಅಂದರೆ ಇದಕ್ಕೆ ಆಪೋಸಿಟ್ ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ 90 ಡಿಗ್ರಿ ಇರಬೇಕು. ಅದಕ್ಕೆ ಕಾಂಪಾಸ್ ನೀಡಲ್ ಈ ರೀತಿ ನಿಂತ್ಕೊಳ್ಳುತ್ತೆ. ಸೊ ವೆನ್ ದ ಕರೆಂಟ್ ಈಸ್ ರಿವರ್ಸ್ಡ್ ಆಪೋಸಿಟ್ ಇದು ಆಪೋಸಿಟ್ ಇನ್ ದಟ್ ಕೇಸ್ ಆಲ್ಸೋ ಕಾಂಪಾಸ್ ನೀಡಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ವೈರ್ ಬಟ್ ಇಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ಅದಕ್ಕೇನಂದ್ರೆ ಈ ಕರೆಂಟ್ ಹಿಂಗೆ ಹೋಗ್ತಾ ಇರುತ್ತೆ ನೋಡಿ, ಇದೊಂದು ಕರೆಂಟ್ ಹಿಂಗೆ ಕಂಡಕ್ಟಿಂಗ್ ವೈರ್ ಇದು ವೈರ್ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿ ಇದ್ರ ಸುತ್ತಲೂ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಈ ರೀತಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಅಂದರೆ ಇದು ಪೆನ್ಸಿಲ್ ಇದೆಲ್ಲ ಇದು ಕರೆಂಟು ಎಲ್ಲಿಂದ ಈ ಕಡೆಯಿಂದ ಈ ಕಡೆ ಹೋಗ್ತಿದೆ, ಆ ಕಡೆಯಿಂದ ಹಿಂಗೆ ಬರ್ತಾ ಇದೆ ಕರೆಂಟು. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಅದಕ್ಕೆ ಈ ರೀತಿ ಇರುತ್ತೆ. ಈ ರೀತಿ ಹಿಂಗೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ. ಸೊ ಅದು ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಈ ರೀತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಈ ರೀತಿ ರೌಂಡ್ ಹೊಡಿತಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಸರ್ಕಲಿಂಗ್ ಒಂದು ಕಾನ್ಸಂಟ್ರಿಕ್ ಸರ್ಕಲ್ಸ್ ಥರ ಇರುತ್ತೆ ಅದಕ್ಕೆ, ಗೊತ್ತಾಯ್ತಾ? ಅದೇನಾದ್ರು ರಿವರ್ಸ್ ಆಯಿತು ಅಂದರೆ ಕರೆಂಟ್ ಈ ಕಡೆಯಿಂದ ಈ ಕಡೆ ಹೋಯಿತು ಅಂದರೆ ಇದಕ್ಕೆ ಏನಾಗುತ್ತೆ ಅಂದರೆ ಇದರಿಂದ ಆಪೋಸಿಟ್ ಡೈರೆಕ್ಷನ್ ಈ ರೀತಿ ಹಿಂಗೆ ಹೋಗ್ತಿರುತ್ತೆ, ಗೊತ್ತಾಯ್ತಾ? ಆ ರೀತಿ ಅದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದಕ್ಕೆ ಒಂದು ರೂಲ್ಸ್ ಇದೆ, ಯಾವ ರೀತಿ ಅಪ್ಲೈ ಮಾಡಬೇಕಂತ ಅದು ಆಮೇಲೆ ಹೇಳ್ತೀನಿ. ಸೊ ಅದಕ್ಕೆ ಈಗ ಏನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನು ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್, ಅದನ್ನು ಎಕ್ಸ್ಪೆರಿಮೆಂಟ್ ಮುಖಾಂತರ ನಿಮಗೆ ಅದನ್ನು ತೋರಿಸ್ಕೊಡೋದು ಇದಕ್ಕೆಲ್ಲ. ಸೊ ಅದಕ್ಕೆ ಡಿಸ್ಕ್ರೈಬ್ ದ ಆಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್
to discover all state experiment for the discovery of magnetic effect of current. ಗೊತ್ತಾಯ್ತಾ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಫಸ್ಟಿಗೆ. ಸೊ ದ ಮ್ಯಾಗ್ನೆಟಿಕ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ವೆನ್ ಇಟ್ ಈಸ್ ಪ್ಲೇಸ್ಡ್ ನಿಯರ್ ದ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ನೋಡಿ, ಇದೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಗೆಟ್ಸ್ ಡಿಫ್ಲೆಕ್ಟೆಡ್ when it is placed near the current carrying a conductor. So this is a current carrying a conductor. The magnetic field gets deflected when it is placed near the current carrying a conductor. ಇದರಲ್ಲಿ ಕರೆಕ್ಟ್ take a cell connected to the negative terminal, ಅವೆಲ್ಲ ಏನಿಲ್ಲ, ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡಿ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಅದು ಈಸಿ ಆಗುತ್ತೆ ನಿಮಗೆ. ಅದಕ್ಕೆ the magnetic needle gets deflected when it is placed near the current carrying a conductor. First point. Next, compass needle always aligned tangential to an imaginary circle drawn around the current carrying a wire as center. ನೋಡಿ, ಇದು ಸೆಂಟರ್ ಇರುತ್ತೆ. ಇದರಲ್ಲಿ ಸೆಂಟರ್ ಇದ್ದಾಗ ಏನಾಗುತ್ತೆ ಅಂದರೆ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಇದರ ಕರೆಂಟ್ ಇರುತ್ತೆ. ಇದು ಈ ಡೈರೆಕ್ಷನಲ್ಲಿ ಬರ್ತಾ ಇದೆ, ಇದು ಡೈರೆಕ್ಷನಲ್ಲಿ ಬಿದ್ದಾಗ ಇದ್ರದ್ದು ಏನು ಸರ್ಕಲ್, ಕಾನ್ಸಂಟ್ರಿಕ್ ಸರ್ಕಲ್ ಥರ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಕಾಂಪಸ್ ನೀಡಲ್ ಏನಾಗಿರುತ್ತೆ ಅಂದರೆ, ಕಾಂಪಸ್ ನೀಡಲ್ಲು ಯಾವಾಗಲೂ ಸತ ಈ ರೀತಿ ಇತ್ತು ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ನಿಂತಿರುತ್ತೆ. ಸೊ ಈ ಪೆನ್ಸಿಲ್ ಅನ್ನೋದು ಒಂದು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಕಾಂಪಸ್ ನೀಡಲ್ ಯಾವಾಗಲೂ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ರೀತಿ ಇರುತ್ತೆ ನೋಡಿ. ಯಾಕಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿಂಗ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ನಾರ್ತ್ ಸೌತು ಹೀಗೆ ಡೈರೆಕ್ಷನ್ ಆಗಿ ಅದು ಇರುತ್ತೆ ಇಲ್ಲಿ. ಹಾಗಾಗಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ. ಯಾವಾಗಲೂ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ಗೆ ಇದು ಯಾವಾಗಲೂ ಒಂದು ಕಾಂಪಸ್ ನೀಡಲ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅದೇ, ಸೊ ಕಾಂಪಸ್ ನೀಡಲ್ ದ ಕಾಂಪಸ್ ನೀಡಲ್ ಆಲ್ವೇಸ್ ಅಲೈನ್ಡ್ tangential to an imaginary circle drawn around the current carrying a conductor. ಇದ್ರ ಸುತ್ತಲೂ ಸರ್ಕಲ್ ಥರ ತಿರುಗ್ತಾ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಕಾಂಪಸ್ ನೀಡಲ್ ಆಲ್ವೇಸ್ ಅಲೈನ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಕಾಂಪಸ್ ನೀಡಲ್ ಯಾವಾಗಲೂ ಸತ ಇದಕ್ಕೆ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಅಂದರೆ ಇದು ವೈರ್, ಇದಕ್ಕೆ ಕಾಂಪಸ್ ನೀಡಲ್ ಯಾವಾಗಲೂ ಸತ ಪರ್ಪೆಂಡಿಕ್ಯುಲರ್ ಟು ದ ವೈರಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಗೊತ್ತಾಯ್ತು ಅದು ಅದಕ್ಕೆ. ನೆಕ್ಸ್ಟ್, ಕಾಂಪಸ್ ನೀಡಲ್ ಆಲ್ವೇಸ್ ಅಲೈನ್ ಪರ್ಪೆಂಡಿಕ್ಯುಲರ್ ಟು ದ ವೈರ್. ಡೈರೆಕ್ಷನ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಕರೆಂಟ್. ನೋಡಿರಿ, ಇದು ಡೈರೆಕ್ಷನ್ ಇದೆಯಲ್ಲ, ಡಿಫ್ಲೆಕ್ಷನ್ ಇನ್ಕ್ರೀಸಸ್. ಇದ್ರ ಡಿಫ್ಲೆಕ್ಷನ್ ಫಾಸ್ಟ್ ಆಗುತ್ತೆ. ಕರೆಂಟು ಇತ್ತು ಅಂದರೆ ಈ ಕಾಂಪಸ್ ನೀಡಲು ನಾರ್ತ್ ಸೌತ್ ಹಿಂಗಿರುತ್ತೆ. ಇದಾಗಿತ್ತು ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈ ಕರೆಂಟಿನ ಸ್ಟ್ರೆಂತ್ ಜಾಸ್ತಿ ಆದಷ್ಟು ಇದು ಈ ರೀತಿ ಇದು ತಕ್ಷಣ ಈ ರೀತಿ ನೀಡಲು ಡಿಫ್ಲೆಕ್ಷನ್ ಇತ್ತು. ಫಾಸ್ಟ್ ಡಿಫ್ಲೆಕ್ಷನ್ ವೆನ್ ಕರೆಂಟ್ ಫ್ಲೋಸ್ ಥ್ರೂ ಎ ಕಂಡಕ್ಟರ್ ವೆನ್ ಕರೆಂಟ್ ಈಸ್ ಸ್ಟ್ರಾಂಗರ್. ದ ಫಾಸ್ಟ್ ಡಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಕರೆಂಟ್ ಫ್ಲೋಸ್ ಇನ್ ಎ ಹೈ ಸ್ಟ್ರೆಂತ್. ಸೊ ಅದನ್ನೇ ನಾವು ಶಾರ್ಟಾಗಿ ಹೇಳಿದ್ದೀವಿ, ಡಿಫ್ಲೆಕ್ಷನ್ ಇನ್ಕ್ರೀಸಸ್ ಆನ್ ಇನ್ಕ್ರೀಸಿಂಗ್ ದ ಕರೆಂಟ್. ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ ವೆನ್ ಆನ್ ಇನ್ಕ್ರೀಸಿಂಗ್ ದ ಕರೆಂಟ್. ಡಿಫ್ಲೆಕ್ಷನ್ ಇನ್ಕ್ರೀಸಸ್ ಆನ್ ಬ್ರಿಂಗಿಂಗ್ ದ ನೀಡಲ್ ಕ್ಲೋಸರ್ ಟು ದ ವೈರ್. ನೋಡಿರಿ, ಇದು ಡಿಫ್ಲೆಕ್ಷನ್ ಇನ್ಕ್ರೀಸಸ್. ಇದ್ರ ಡಿಫ್ಲೆಕ್ಷನ್ ಇಲ್ಲಿ ಇಷ್ಟು ದೂರ ಇಟ್ಟರೆ ನಿಧಾನ ಡಿಫ್ಲೆಕ್ಷನ್ ಆಗುತ್ತೆ. ಹತ್ತತ್ರ ತೊಗೊಂಬಂದಷ್ಟು ಈ ರೀತಿ ಇದ್ದಿದ್ದು ಇದು ಫಾಸ್ಟಿಗೆ ಡಿಫ್ಲೆಕ್ಷನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಡಿಫ್ಲೆಕ್ಷನ್ ಇನ್ಕ್ರೀಸಸ್ ಆನ್ ಬ್ರಿಂಗಿಂಗ್ ದ ನೀಡಲ್ ಕ್ಲೋಸರ್ ಟು ದ ವೈರ್. ಸೊ ಅದೇ ಹೇಳಿ, deflection increases on increasing the current, deflection increases on bringing the needle closer to the wire. Magnetic field lies around a conductor carrying a wire form concentric circles with the wire as the center. ನೋಡ್ರಿ, ವೈರ್ ಆಸ್ ದ ಸೆಂಟರ್. ಇದಕ್ಕೆ ವೈರು ಕರೆಂಟಿಗೆ ವೈರ್ ಸೆಂಟರ್ ಇರುತ್ತೆ. ಇದ್ರ ಸುತ್ತ ಹಿಂಗೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಟೈಪ್ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸರ್ಕಲ್ಸ್. When the direction of the current reversed, direction of magnetic field also gets reversed. That is, the direction of the current increases, then there is the direction of the magnetic field also increases. Thus, current in the wire produces magnetic field. ನೋಡ್ರಿ, ಅವಾಗ ಏನಾಗುತ್ತೆ, ಕರೆಂಟ್ ಇನ್ ದ ವೈರ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದಕ್ಕೆ ಸೊ ಇದನ್ನು ನೋಡಿರಿ, ಇದು ಡಯಾಗ್ರಾಮ್ ಇದೆ. ಇದು ಕಂಡಕ್ಟಿಂಗ್ ವೈರ್ ಇದು ಕಾನ್ಸಂಟ್ರಿಕ್ ಸರ್ಕಲ್ಸ್ ಥರ ಇರುತ್ತೆ. ಅದಕ್ಕೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಕಾನ್ಸಂಟ್ರಿಕ್ ಸರ್ಕಲ್ಸ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಕರೆಂಟ್. ಆಯಿತಾ? ಈ ರೀತಿ ಇರುತ್ತೆ. ಸೊ ಕನ್ಕ್ಲೂಷನ್ ಅಂದರೆ ಏನದು? ವಾಟ್ ಈಸ್ ದ ಕನ್ಕ್ಲೂಷನ್?
moving charges or current produces a magnetic field in the surrounding space. ಇದ್ರ ಸರೌಂಡಿಂಗ್ ಸ್ಪೇಸ್ ಸುತ್ತಲೂ ಸತ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಕನ್ಕ್ಲೂಷನ್ ಫಾರ್ ದಿಸ್. ಓಕೆ, ಸೊ ಒನ್ಸ್ ಅಗೇನ್ ಇಲ್ಲಿ ಇದು ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಕಾಂಪಾಸು. ಇಲ್ಲಿಂದ ಕರೆಂಟು ನೋಡಿ, ಇಲ್ಲಿಂದ ಬ್ಯಾಟ್ರಿಯಿಂದ ಕರೆಂಟು ಇಲ್ಲಿ ಈ ಕಡೆ ಪಾಸ್ ಆಗ್ತಾ ಇದೆ ಅಂದರೆ ಏನಾಗುತ್ತೆ ಅಂದರೆ ದ ಕರೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಅವಾಗ ಏನಾಗುತ್ತೆ ಅಂದರೆ ಇದು ಮ್ಯಾಗ್ನೆಟಿಕ್ ನೀಡಲ್ ನೋಡಿ, ಇದು ಡೈರೆಕ್ಷನ್ ಆಫ್ ದ ಕರೆಂಟ್, ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಕರೆಂಟ್. ನೋಡಿ, ಈ ಕಾಂಪಾಸ್ ನೀಡಲ್ ಅಲೈನ್ಸ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ದ ಕರೆಂಟ್. ಓಕೆ, ನೋಡಿ ಇಲ್ಲಿ ಕರೆಂಟ್ ಈ ಕಡೆ ವೆನ್ ಇಟ್ ಈಸ್ ರಿವರ್ಸ್ಡ್ ದ ಕಾಂಪಾಸ್ ನೀಡಲ್ ಶೋಸ್ ಆಪೋಸಿಟ್ ಡೈರೆಕ್ಷನ್. ಇಲ್ಲಿ ಈಗ ಡೈರೆಕ್ಷನ್ ಆಫ್ ದ ಕರೆಂಟ್ ಚೇಂಜಸ್, ದ ಕಾಂಪಾಸ್ ನೀಡಲ್ ಶೋಸ್ ಆಪೋಸಿಟ್ ಡೈರೆಕ್ಷನ್. ದಿಸ್ ಈಸ್ ಆಯಿಸ್ಟೆಡ್ ಎಕ್ಸ್ಪೆರಿಮೆಂಟ್. ನೋಡಿ, ಕರೆಂಟ್ ಈ ಕಡೆಯಿಂದ ಹೋಗ್ತಾ ಇದೆ, ಇಲ್ಲಿಂದ ಹೋಗ್ತಿದ್ದಂಗೆ ಕಾಂಪಾಸ್ ನೀಡಲು ಈ ಕಡೆ ಡೈರೆಕ್ಷನಲ್ಲಿ ಹೋಯಿತು, ಆಯಿತಾ. ಅದೇನಾರ ಕಾಂಪಾಸ್ ನೀಡಲ್ ಆಪೋಸಿಟ್ ಡೈರೆಕ್ಷನಲ್ಲಿ ಬಂತು ಅಂದರೆ ಅವಾಗ ಕಾಂಪಾಸ್ ನೀಡಲ್ ಇದರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ ಇಲ್ಲಿ ಕಾಂಪಾಸ್ ನೀಡಲ್ ಹೇಳುತ್ತೆ. ವೆನ್ ದ ಕಾಂಪಾಸ್ ನೀಡಲ್ ಕೆಪ್ಟ್ ನಿಯರರ್ ಟು ದ ಕಂಡಕ್ಟರ್, ಅವಾಗ ಏನಾಗುತ್ತೆ ದೆನ್ ಓನ್ಲಿ ಇಟ್ ಇಲ್ ಡಿಫ್ಲೆಕ್ಟ್ಸ್. ನೋಡಿರಿ, ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾಯಿದೆ, ಈ ರೀತಿ ಇದ್ದಿದ್ದು ರಿವರ್ಸ್ ಆಯಿತು, ಈ ರೀತಿ ಆಗುತ್ತೆ. ನೋಡಿ, ಇದೊಂದು ಡೈರೆಕ್ಷನ್ ಈ ಕಡೆ ಕರೆಂಟ್ ಹೋಗ್ತಿದೆ, ಕಾಂಪಾಸ್ ನೀಡಲ್ ಹಿಂಗಿದೆ. ಇದೇನಾದ್ರು ಆಪೋಸಿಟ್ ಡೈರೆಕ್ಷನ್ ಬಂದು ಅಂದರೆ ಅದ್ರ ಆಪೋಸಿಟ್ ನಾರ್ತ್ ಸೌತ್ ಇದ್ದಿದ್ದು ನಾರ್ತ್ ಪೋಲ್ ಸೌತ್ ಪೋಲ್ ಎರಡು ರಿವರ್ಸ್ ಆಗುತ್ತೆ. ಸೊ ಈ ರೀತಿ 4 ಕೇಸ್ಗಳು ಸ್ಟಾಪ್. ಕರೆಂಟಿಗೆ ನಾವಿಲ್ಲಿ ಈ ಒಂದು ಕಾರ್ಡ್ಬೋರ್ಡ್ ಇಟ್ಟಿದ್ದೀವಿ. ಕಾರ್ಡ್ಬೋರ್ಡ್ ಮೇಲೆ ಐರನ್ ಫೀಲಿಂಗ್ಸ್ ಅಂದರೆ ಸಣ್ಣ ಸಣ್ಣ ಐರನ್ ಫೀಲಿಂಗ್ಸನ್ನು ಇದ್ರ ಮೇಲೆ ಹಾಕ್ತೀವಿ. ಅವಾಗ ಏನಾಗುತ್ತೆ ಜಸ್ಟ್ ಇದನ್ನು ಟ್ಯಾಪ್ ಮಾಡಿದಾಗ ಏನಾಗುತ್ತೆ ಇಲ್ಲಿಂದ ಕರೆಂಟ್ ಫ್ಲೋ ಆಗುತ್ತೆ. ಸೊ ಐರನ್ ಫೀಲಿಂಗ್ಸ್ ಆರ್ ಎನ್ಸರ್ಕಲಿಂಗ್ ದ ಕಂಡಕ್ಟರ್. ಐರನ್ ಫೀಲಿಂಗ್ಸು ಆರ್ ಎನ್ಸರ್ಕಲಿಂಗ್ ದ ಕಂಡಕ್ಟರ್. ದಿಸ್ ಎನ್ಸರ್ಕಲಿಂಗ್ ದ ಕಂಡಕ್ಟರ್ ಇಟ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಅರೌಂಡ್ ದಿಸ್ ಕಂಡಕ್ಟರ್. ಇದಕ್ಕೆ ನಾವು ಈ ಎಕ್ಸ್ಪೆರಿಮೆಂಟಲ್ಲೇ ಮಾಡಿ ತೋರಿಸ್ತೀವಿ. ನೋಡಿ, ಇಲ್ಲಿಂದ ಕರೆಂಟ್ ಹೋಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್ ಅಕಾರ್ಡಿಂಗ್ ಟು ದ ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್. ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಇಟ್ಟಾಗ ಇದು ಈ ಕಡೆ ಸರ್ಕಲ್ ಆಗುತ್ತೆ, ಕರೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಅವೆಲ್ಲ ತೋರಿಸಿದ್ನಲ್ಲ ಆ ರೀತಿ. ನೋಡಿ, ಈ ರೀತಿ ಹೋಗ್ತೈತೆ. ಇಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಕಂಡಕ್ಟರ್. ನೋಡಿರಿ, ಇದು ಈ ಮ್ಯಾಗ್ನೆಟಿಕ್ ನೀಡಲ್ಲು ಇದಕ್ಕೆ ಟ್ಯಾಂಜೆಂಟಲ್ ಆಗಿರುತ್ತೆ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ದಿಸ್ ಈಸ್ ಅನ್ ಆಯಿಸ್ಟೆಡ್ ಎಕ್ಸ್ಪೆರಿಮೆಂಟ್. ನೋಡಿರಿ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಇಲ್ಲಿ 90 ಡಿಗ್ರಿ ಇರೋದ್ರಿಂದ ಹಾಗಾದರೆ ನಮಗಾಗುತ್ತೆ ಕರೆಂಟ್ ಇದು ಈ ರೀತಿ ಡೈರೆಕ್ಷನಲ್ಲಿ ಕರೆಂಟ್ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್. ಸೊ ನೋಡಿ, ಇದಕ್ಕೆ ಇನ್ನೊಂದು ಡಯಾಗ್ರಾಮ್ ಬರ್ಸಿದ್ನಲ್ಲ, ಇದು ಕರೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ perpendicular to this conductor. ಅದಕ್ಕೆ ಇಟ್ ಈಸ್ ಎನ್ಸರ್ಕಲಿಂಗ್ ದ ಕಂಡಕ್ಟರ್. ಆಯಿತಾ, ಅದೇ ರೀತಿ ಹೇಳ್ತಾರೆ. ಅದಕ್ಕೆ ನಾನು ಸ್ಟಾಪ್. ಒನ್ಸ್ ಅಗೇನ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್. ಮ್ಯಾಗ್ನೆಟಿಕ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ವೆನ್ ಇಟ್ ಈಸ್ ಪ್ಲೇಸ್ಡ್ ನಿಯರ್ ದ ಕರೆಂಟ್ ಕ್ಯಾರಿಂಗ್ ಎ ವೈರ್. ಮ್ಯಾಗ್ನೆಟಿಕ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಟೆಡ್ ವೆನ್ ಇಟ್ ಈಸ್ ಪ್ಲೇಸ್ಡ್ ನಿಯರ್ ದ ಕರೆಂಟ್ ಕ್ಯಾರಿಂಗ್ ಎ ವೈರ್. Compass needle always aligned tangential to an imaginary circle drawn around the current carrying wire as center. Compass needle always aligned tangential to an imaginary circle drawn around the current carrying wire as center. Compass needle always aligned perpendicular to the wire. Compass needle always aligned perpendicular to the wire. Deflection increases on increasing the current. Deflection increases on increasing the current. Deflection increases on bringing the needle closer to the wire. Deflection increases on bringing the needle closer to the wire. Magnetic field lines around a conductor carrying wire form concentric circles with the wire as the center. Magnetic field lines around a conductor carrying wire form concentric circles with the wire as the center. When the direction of the current reversed,
the direction of magnetic field lines also gets reversed. When the direction of the current reversed, the direction of magnetic field lines also gets reversed. Thus, the current in the wire produces magnetic field. Thus, the current in the wire produces magnetic field. So, conclusion. What is the conclusion? Moving charges or current produces magnetic field in the surrounding space. Moving charges or current produces a magnetic field in the surrounding space. So, this is the conclusion drawn from the Oersted experiment. This is the conclusion drawn from the Oersted experiments. You have to write down this diagram. So, when the current is in this direction, concentric circles are perpendicular here. These diagrams are same, and these two diagrams are same. You have to write down this conclusion. So, what is the conclusion? Moving charges or current produces a magnetic field in the surrounding space. This is the conclusion. This is nothing but magnetic effect of electric current. Next one is magnetic field. What is magnetic field? Magnetic field ಅಂದರೆ ಏನು ಅಂತ. Magnetic effect observed in the space around the moving charges or current carrying a conductor. Magnetic effect observed in the space around the moving charges or current carrying a conductor is the magnetic effect, is the magnetic field. Magnetic field ಅಂದರೆ it is a space around the, it is the effect observed in the space around the moving charges or current carrying a conductor is called magnetic field. Magnetic is called magnetic field. A magnetic field. So, ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇದ್ರ ಸುತ್ತಲೂ ನೋಡಿ, ಇದ್ರ ಸುತ್ತಲೂ ಏನು ಸರೌಂಡಿಂಗ್ಸ್ ಎಫೆಕ್ಟ್ ಕೊಡುತ್ತಲ್ಲ ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಬ್ಸರ್ವ್ಡ್ ನೋಡಿ, ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಬ್ಸರ್ವ್ ಆಗುತ್ತೆ. ಸೊ ಅರೌಂಡ್ ದ ಮೂವಿಂಗ್ ಚಾರ್ಜಸ್ ಆರ್ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವೆರಡು ಸುತ್ತಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಹೆಂಗೆ ನೀವು ಕೇಳ್ತಿದ್ರು ನೋಡ್ತಿದ್ರೆ ಸೇಮ್ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇತ್ತು, ಅದ್ರ ಸುತ್ತಲೂ ಸರೌಂಡಿಂಗ್ಸು ಇರ್ತಿತ್ತು. ಸರೌಂಡಿಂಗಲ್ಲಿ ಹೆಂಗ್ ಸರ್ಕಲ್ಸ್ ಕಾನ್ಸಂಟ್ರಿಕ್ ಸರ್ಕಲ್ಸ್ ಥರ ಇರ್ತಿತ್ತು, ಅದು ಆಗುತ್ತೆ. ಈಗ ಅದು ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಅದೇ ರೀತಿ ಇದು ಮ್ಯಾಗ್ನೆಟಿಕ್ ಫೀಲ್ಡು. ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತಲೂ ಕಾನ್ಸಂಟ್ರಿಕ್ ಸರ್ಕಲ್ಸ್ ಥರ ಇರುತ್ತೆ. ನಿಮಗೆ ಅವಾಗ ಹೇಳಿದ್ನಲ್ಲ, ಸೇಮ್ ಅದೇ ರೀತಿ. ಸೊ ಅದೇ ರೀತಿ ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್. Magnetic effect observed in the space around moving charges or current carrying a conductor is called magnetic field. So, mention the SI unit of magnetic field. Tesla and its dimensional formula is m to the power of 1 t to the power of minus 2 a to the power of minus 2. So Tesla is the dimensional formula for the magnetic field. Magnetic field is Tesla ಅಂತ ಕರೀತಾರೆ. ಇದಕ್ಕೆ ಇದೆ ಇಟ್ ಇಸ್ 2 ಇದು m to the power of 2 m to the power of 1 t to the power of minus 2 a to the power of minus 1 is that 1 Tesla is equal to 10 to the power of 1 Gauss ಅಂತ ಕರೀತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಹೌ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಎ ಮ್ಯಾಗ್ನೆಟ್. ಒಂದು ಮ್ಯಾಗ್ನೆಟಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಇಲ್ಲಿ ಹೇಳೋದಲ್ಲ ಅದೇ ರೀತಿ ಈ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರಿಂದನೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಬೈ ಮೂವಿಂಗ್ ಚಾರ್ಜಸ್ ಅಂದರೆ ಏನು? ಮೂವಿಂಗ್ ಚಾರ್ಜಸ್ಗಳು ಮೂವ್ ಆಗೋದು ಅಂದರೆ ಕರೆಂಟ್ ಫ್ಲೋಯಿಂಗ್ ಆಗೋದು ಒಂದೇ. ಸೊ ನಿಮಗೆ ಅದಕ್ಕೆ 4 ಥರದ್ದು ಬರ್ತಿದ್ದೀನಿ. ಬೈ ಮೂವಿಂಗ್ ಚಾರ್ಜಸ್, ಬೈ ಚಾರ್ಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರ ಚಾರ್ಜಿಂಗ್ ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗಲೂ ಸಹ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾವು ಅಬ್ಸರ್ವ್ ಮಾಡೋದು. ಹೌ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್? ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಎ ಮ್ಯಾಗ್ನೆಟ್, ಎ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಬೈ ಮೂವಿಂಗ್ ಚಾರ್ಜಸ್, ಬೈ ಚಾರ್ಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇದನ್ನು ಬರುತ್ತೆ. ಎ ಮ್ಯಾಗ್ನೆಟ್, ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಬೈ ಮೂವಿಂಗ್ ಚಾರ್ಜಸ್ ಆರ್ ಬೈ ಚಾರ್ಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಇವಿಷ್ಟರಿಂದನೂ ಸಹ ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಈಗ ಇದರದ್ದು ಈ ಮ್ಯಾಗ್ನೆಟಿಕ್ ಫೀಲ್ಡಿನ ಒಂದು ರೂಲ್ಸ್ ಇದೆ. ಏನಂದರೆ ಈ ರೀತಿ ನೋಡಿದ್ರೆ
ಈ ರೀತಿ ಒಂದು ಕರೆಂಟ್ ಕ್ಯಾರಿಂಗ್ಗೆ ವೈರ್ ಇರುತ್ತೆ, ವೈರ್ ಸುತ್ತಲೂ ಯಾವ ರೀತಿ ಕರೆಂಟ್ ಈ ರೀತಿ ಸಿಗ್ತಿರುತ್ತೋ ಈ ರೀತಿ ಸುತ್ತುತ್ತಿರುತ್ತೋ ಅಂತ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. ಸೊ ದಿಸ್ ಈಸ್ ಎ ಕರೆಂಟ್, ಇದು ಒಂದು ವೈರ್ ಇರುತ್ತೆ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಇದ್ರ ಸುತ್ತಲೂ ಸತ ಈ ರೀತಿ ಈ ವೈರ್ಗಳು ಇಲ್ಲಿಂದ ಕರೆಂಟ್ ಕೆಳಗಿಂದ ಮೇಲ್ಗಡೆ ಬಂತು ಅಂದರೆ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಸುತ್ತತ್ತೋ ಅಥವಾ ಈ ರೀತಿ ಸುತ್ತತ್ತೋ, ಕ್ಲಾಕ್ ವೈಸಲ್ಲಿ ಸುತ್ತತ್ತೋ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸುತ್ತತ್ತೋ. ನಿಮಗೆ ಅದರ ಬಗ್ಗೆ ಸರಿಯಾದ ಎಕ್ಸ್ಪ್ಲೇಷನ್ ಕೊಡೋದೆ ನೆಕ್ಸ್ಟ್ ಈಸ್ ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್. ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್ ನಿಮಗೆ SSLCಯಿಂದಲೂ ಇದ್ದಂಗೆ ಇತ್ತಿದು. ಅದಕ್ಕೆ ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್ ಅಂತ ಇದೆ. ಅದು ರೈಟ್ ಹ್ಯಾಂಡ್ ಅದು ಏನಾಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಕೊಡುತ್ತೆ ಅಂತ ನಿಮಗೆ ಅದು SSLCಯಲ್ಲಿ ಇತ್ತಿದು. ಮತ್ತೊಂದು ಸರಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದು. ಸೊ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಹಿಯರ್ ಸ್ಟೇಟ್ ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್. ರೈಟ್ ಹ್ಯಾಂಡ್ ಕ್ಲಾಸ್ ರೂಲ್ ಸ್ಟೇಟ್ಸ್. ನೋಡಿರಿ, ಒಂದು ವೈರನ್ನೇ ತೊಗೊಳ್ರಿ. ಈಗ ಇಲ್ಲಿ ಒಂದು ಕರೆಂಟಿಂಗ್ ವೈರ್ ತೊಗೊಳ್ರಿ, ಇದನ್ನು ಈ ರೀತಿ ಹಿಂಗೆ ಕ್ಲಾಸ್ ರೂಲ್ ಈ ರೀತಿ ಹಿಡ್ಕೊಳ್ರಿ. ಈ ರೀತಿ ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ ನೋಡಿರಿ, ಇದು ಕರೆಂಟ್ ಈ ತಮ್ ಇದೆ, ಈ ತಮ್ ಯಾವಾಗಲೂ ಸ್ವತಃ ಈ ಡೈರೆಕ್ಷನ್ ಇರುತ್ತೆ, ಯಾವ ರೀತಿ ಮೇಲ್ಗಡೆ ಹೋಗ್ತಿರುತ್ತೆ. ಸೊ ತಮ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ತಮ್ ಅಂದರೆ ಡೈರೆಕ್ಷನ್ ಆಫ್ ದ ಕರೆಂಟ್ ತೋರಿಸಿದ್ರೆ ದ ಅದರ್ ಫಿಂಗರ್ಸ್ ಇದಾವಲ್ಲ ಇವು ಹೀಗೆ ಸುತ್ತುತ್ತಾ ಇರುತ್ತೆ, ಅಂದರೆ ಈ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತುತ್ತಾ ಇರುತ್ತೆ. ಸೊ ಇಫ್ ದ ಶೋಸ್ ಈ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್, ದೆನ್ ದ ಅದರ್ ಫಿಂಗರ್ಸ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆ ರೀತಿ ತೋರಿಸುತ್ತೆ. ಸೊ ಅಂದರೆ ಹೋಲ್ಡ್ ದ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಇನ್ ದ ರೈಟ್ ಹ್ಯಾಂಡಲ್ಲಿ ಈ ಕರೆಂಟನ್ನು ಹೀಗೆ ಹೋಲ್ಡ್ ಮಾಡಿದಾಗ ಅಂತಂದರೆ ಇಫ್ ದ ಶೋಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಕೆಳಗಿಂದ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡು ಈ ರೀತಿ ತಿರುಗುತ್ತೋ ಅಥವಾ ಈ ರೀತಿ ತಿರುಗಿಸುತ್ತೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅದು ಯಾವ ರೀತಿ ಅಂದರೆ ಹೋಲ್ಡ್ ದ ರೈಟ್ ಹ್ಯಾಂಡ್ on the conductor, then the thumb shows the direction of the current and the other fingers shows the direction of the magnetic field. So hold the current carrying a conductor in the right hand. If thumb gives the direction of the current, then the other finger encircling the conductor gives the direction of the magnetic field. ನೋಡ್ರಿ, ಇಲ್ಲೊಂದು ಕಂಡಕ್ಟರ್ ಇದೆ, ಈಗ ಹೋಲ್ ಹಿಡ್ಕೊಂಡಿದ್ದಾನೆ. ಇದು ಕಂಡಕ್ಟರು ಈ ರೀತಿ ಡೈರೆಕ್ಷನಲ್ಲಿರುತ್ತೆ. ಅದು ನೋಡ್ರಿ, ಈ ರೀತಿ ಇದೆ ಕಂಡಕ್ಟರ್. ವೈರ್ ಇದೆ, ವೈರನ್ನು ಹಿಂಗೆ ಹಿಡ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಹಿಂಗೆ ಹಿಡ್ಕೊಂಡಿದ್ದಾರೆ. ಹಿಡ್ಕಿದ ತಕ್ಷಣ ರೈಟ್ ಹ್ಯಾಂಡಲ್ಲಿ ಹಿಂಗೆ ಹಿಡ್ಕೊಂಡಿದ್ದಾನೆ. ಇದು ಹಿಂಗೆ ಈ ಕಡೆ ಸರ್ಕಲಲ್ಲಿ ಹಿಂಗೆ ತಿರುಗ್ತಾ ಇದೆ. ನೋಡಿ, ಇದು ಅದು ಈ ಡೈರೆಕ್ಷನಲ್ಲಿ ತೋರಿಸ್ತಾ ಇದೆ, ಅಂದರೆ ಕರೆಂಟ್ ಈ ಕಡೆ ಹೋಗ್ತಾ ಇದೆ. ಅಂದರೆ ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅವಾಗ ಈ ರೀತಿ ಸುತ್ತರಿಯುತ್ತೆ, ಆಯಿತಾ? ಅಕಸ್ಮಾತ್ ಇದು ಆಪೋಸಿಟ್ ಡೈರೆಕ್ಷನ್ ಹಿಂಗಿತ್ತು ಅಂದರೆ ಈ ರೀತಿ ತಗೋಬೇಕು. ಈ ರೀತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಕರೆಂಟ್ ಈ ಕಡೆ ಹೋದರೆ ಇದು ಯಾವುದೋ ಆಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ತಿರುಗ್ತಾ ಇರುತ್ತೆ, ಹೀಗೆ ತಿರುಗ್ತಾ ಇರುತ್ತೆ, ಗೊತ್ತಾಯ್ತಾ? ಆ ರೀತಿ ಶೋಸ್ ಅದೇ ಡೈರೆಕ್ಷನ್ ಇದು ಹೇಗೆ. ಸೊ ರೈಟ್ ಹ್ಯಾಂಡೆಡ್ ಕ್ಲಾಸ್ ರೂಲ್ ಸ್ಟೇಟ್ಸ್ ಹೋಲ್ಡ್ ದ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಇನ್ ದ ರೈಟ್ ಹ್ಯಾಂಡ್. If the thumb gives the direction of the current, then the other finger encircling the conductor gives the direction of the magnetic field. ಇದು ಡೈರೆಕ್ಷನ್. ಇದು ಥಂಬ್ ರೂಲು ಕ್ಲೀನಾಗಿ ನಾವು ಕೇಳ್ಕೊಳ್ಳಿ. ನೆಕ್ಸ್ಟ್ ಮ್ಯಾಕ್ಸ್ವೆಲ್ಸ್ ಕ್ರಾಕ್ ರೂಲ್ ಇದೆ, ಅದಕ್ಕಿಂತ ಇದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ? ನೋಡಿ, ಇದು ಕಂಡಕ್ಟರ್ ಇದು ಕ್ಲೀನಾಗಿ ಡಯಾಗ್ರಾಮ್ ಬರ್ತದೆ. ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಕರೆಂಟ್ ಡೈರೆಕ್ಷನ್ ಆಫ್ ದ ಕರೆಂಟ್. ನೆಕ್ಸ್ಟ್ ಅದು ಆ ರೀತಿ ಬರುತ್ತೆ. ನೆಕ್ಸ್ಟ್, so once again I am explaining. State right hand class rule. Right hand class rule states hold the current carrying a conductor in the right hand. If thumb gives the direction of current, then the other finger encircling the conductor gives the direction of magnetic field. Hold the current carrying a conductor in the right hand. Hold the current carrying the conductor in the right hand. If the thumb gives the direction of the current, then the other finger encircling the conductor gives the direction of magnetic field. Then the other finger encircling the conductor, encircling ಅಂದರೆ ಹಿಂಗೆ ಸುತ್ತಿರೋದು ಕಂಡಕ್ಟರ್ gives the direction of magnetic field. So ಈ ಡಯಾಗ್ರಾಮ್ ಕ್ಲಿಯರ್ ಆಗ್ಬರ್ತದೆ.
ನೆಕ್ಸ್ಟ್ ಸ್ಟೇಟ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡೆಡ್ ಕಾರ್ಕ್ ರೂಲ್. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡೆಡ್ ಕ್ರಾಸ್ ರೂಲ್ ಅಂತ ಇರುತ್ತೆ. ಈಗ ನೀವು ಸ್ಕ್ರೂ ಎಲ್ಲ ತಿರುಗಿಸ್ತೀರಲ್ಲ, ಸ್ಕ್ರೂ ತಿರುಗಿಸ್ಬೇಕಾದ್ರೆ ಏನು ಮಾಡ್ತೀರಾ, ಹಿಂಗೆ ತಿರುಗಿಸ್ತಾರೆ. ಟೈಟ್ ಮಾಡ್ಬೇಕಾದ್ರೆ ಹಿಂಗೆ ಕ್ಲಾಕ್ ವೈಸ್ ಮಾಡ್ತೀರಾ, ಟೈಟ್ ಮಾಡ್ಬೇಕಾರೆ. ಲೂಸ್ ಮಾಡ್ಬೇಕಾದ್ರೆ ಈ ರೀತಿ ತಿರುಗಿಸ್ತೀರಾ ಅಲ್ವಾ. ಸೇಮ್ ಅದೇ ಇದು ಕಾರ್ಕ್ ರೂಲ್, ರೈಟ್ ಹ್ಯಾಂಡೆಡ್ ಕಾರ್ಕ್ ರೂಲ್. ನೀವು ಬಲಗೈಯಲ್ಲಿ ಒಂದು ಸ್ಕ್ರೂನ ಒಳಗಡೆ ಹಿಂಗೆ ತಿರುಗಿಸ್ಬೇಕಾರೆ ಏನು ಮಾಡ್ತೀರಾ, ಸ್ಪ್ಯಾನರ್ ತಿರುಗಿಸ್ಬೇಕಾರೆ, ನಟ್ಗಳನ್ನೆಲ್ಲ ತಿರುಗಿಸ್ಬೇಕಾರೆ ಇದನ್ನು ಈ ರೀತಿ ತಿರುಗಿಸ್ತಾರೆ ಟೈಟ್ ಮಾಡ್ಬೇಕಾರೆ. ಟೈಟ್ ಆರ್ ಸ್ಕ್ರೂಯಿಂಗ್ ಅಂತ ಹೇಳ್ತೀವಿ, ಅಥವಾ ಫಿಕ್ಸಿಂಗ್ ದ ಸ್ಕ್ರೂ ಫಿಕ್ಸ್ ಮಾಡ್ಬೇಕಾದ್ರೆ ಟೈಟಿಂಗ್ ದ ಸ್ಕ್ರೂ ಅಂತ ಹೇಳ್ತೀವಿ. ಸೊ ಇನ್ನೊಂದು ಅನ್ಸ್ಕ್ರೂಯಿಂಗ್ ಅಂದರೆ ಏನು, ರಿಮೂವಿಂಗ್ ದ ಸ್ಕ್ರೂ. ರಿಮೂವಿಂಗ್ ಅಂದರೆ ಏನು ಮಾಡ್ತೀವಿ, ಈ ರೀತಿ ರಿವರ್ಸ್ ತಿರುಗಿಸ್ತೀವಿ, ಗೊತ್ತಾಯ್ತಾ. ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸಿ. ಕ್ಲಾಕ್ ಯಾವ ರೀತಿ ಹೋಗುತ್ತೆ ಅದಕ್ಕೆ ಕ್ಲಾಕ್ ಯಾವಾಗಲೂ ಹಿಂಗೆ ಸುತ್ತುತ್ತಾ ಇರುತ್ತೆ. ಸೊ ಅದಕ್ಕೆ ಕ್ಲಾಕ್ ವೈಸಲ್ಲಿ ಸ್ಕ್ರೂಯಿಂಗ್ ಅಂದರೆ ಫಿಕ್ಸಿಂಗ್ ದ ಸ್ಕ್ರೂ, ಅನ್ಸ್ಕ್ರೂಯಿಂಗ್ ಅಂದರೆ ರಿಮೂವಿಂಗ್ ದ ಸ್ಕ್ರೂ, ಈ ರೀತಿ ತಿರುಗಿತಾ ಇರುತ್ತೆ. ಸೊ ಅದಕ್ಕೆ ಅದು ರೈಟ್ ಹ್ಯಾಂಡೆಡ್. ನೋಡ್ರಿ ಇದು ಸ್ಕ್ರೂಯಿಂಗ್ ಮಾಡ್ತಿದ್ದಾರೆ. ಏನಾಗುತ್ತೆ ಟಿಪ್ ಏನಾಗುತ್ತೆ, ಅದು ಆ ಡೈರೆಕ್ಷನಲ್ಲಿ ಹೋಗ್ತಿರುತ್ತೆ. ಹಿಂಗೆ ಸ್ಕ್ರೂ ಮಾಡ್ಬೇಕಾರೆ ಡೈರೆಕ್ಷನ್ ಅಂದರೆ ಸ್ಕ್ರೂಯಿಂಗ್ ದ ಟಿಪ್ ಆಫ್ ದ ಸ್ಕ್ರೂ ಶೋಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ದೆನ್ ದ ಹೆಡ್ ಆಫ್ ದ ಸ್ಕ್ರೂ ಶೋಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಹಿಂಗೆ ತಿರುಗಿಸ್ಬೇಕಾದ್ರೆ ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸುತ್ತೆ. ಈ ಟಿಪ್ ಇದೆಲ್ಲ ಇದ್ರ ತುದಿ ಗೋಡೆ ಒಳಗೆ ಹಿಂಗೆ ಹೋಗಿದ್ರೆ ಏನಾಗುತ್ತೆ, ಸೀದಾ ಒಳಗಡೆ ಹಿಂಗೆ ಫಿಕ್ಸ್ ಆಗ್ತಾ ಇರುತ್ತೆ, ಅದು ಡೈರೆಕ್ಷನ್ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಅದು ಅದು ಸ್ಕ್ರೂಯಿಂಗ್ ಅಂದರೆ ಸ್ಕ್ರೂಯಿಂಗ್ ಯಾವ ರೀತಿ ಡೈರೆಕ್ಷನ್ ಹೋಗುತ್ತಾ ಅದು ಡೈರೆಕ್ಷನ್ ಆಫ್ ದ ಕರೆಂಟ್. ಇದು ಈ ರೀತಿ ನಾವು ಹಿಂಗೆ ರೈಟ್ ಹ್ಯಾಂಡನ್ನು ತಿರುಗಿಸ್ತಾ ಇರ್ತೀವಲ್ಲ, ಅದು ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದೇ ರೀತಿ ಬರೆದಿರೋದು, ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳಿರುತ್ತೆ. ಅದಕ್ಕೆ ರೈಟ್ ಹ್ಯಾಂಡೆಡ್ ಕಾರ್ಕ್ ರೂಲ್ ಸ್ಟೇಟ್ಸ್ rotate the right handed cork screw if the tip gives the direction of the current, then the direction of the rotation of the head gives the direction of magnetic field. ಅಷ್ಟೇ, ಸಿಂಪಲ್. ಇದು ಪುಸ್ತಕದಲ್ಲಿ ಸ್ವಲ್ಪ ಲಾಂಗ್ ಇದೆ, ಅದನ್ನು ನಿಮಗೆ ಶಾರ್ಟ್ ಮಾಡಿ ಬರ್ಸಿದ್ದೀನಿ. ಇದು ಇಂಪಾರ್ಟೆಂಟ್ 2 ಲಾಗಳು. ರೊಟೇಟ್ ದ ರೈಟ್ ಹ್ಯಾಂಡೆಡ್ ಕಾರ್ಕ್ ಸ್ಕ್ರೂ ಇಫ್ ದ ಟಿಪ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, then the direction of rotation of head gives the direction of magnetic field. ನೋಡ್ರಿ ಇದು ಸ್ಕ್ರೂನ ಏನು ಮಾಡ್ತೀವಿ, ಈ ರೀತಿ ಹಿಂಗೆ ತಿರುಗಿಸ್ತೀವಿ. ಇದು ಸ್ಕ್ರೂಯಿಂಗ್ ಅಂದರೆ ಈ ರೀತಿ ಹಿಂಗೆ ತಿರುಗಿಸ್ತಾ ಇದ್ದೀವಿ, ಗೊತ್ತಾಯ್ತಾ. ತಿರುಗಿಸಿದಾಗ ಇದು ಡೈರೆಕ್ಷನ್ ಆಫ್ ದ ಕರೆಂಟು. ಈ ಸ್ಕ್ರೂ ಹಿಂಗೆ ತಿರುಗಿಸ್ತೀವಲ್ಲ, ಅದು ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅನ್ಸ್ಕ್ರೂಯಿಂಗ್ ಅಂದರೆ ಈ ರೀತಿ ತಿರುಗಿಸ್ತಿದ್ದಾಗ ಏನಾಗುತ್ತೆ ಅಂದರೆ ಇದು ಈ ಕಡೆಯಿಂದ ರಿಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಇದು ರಿಮೂವ್ ಆಗ್ತಾ ಇರುತ್ತೆ. ಆ ರಿಮೂವ್ ಆಗಿ ವಾಪಸ್ ಬರ್ತಾ ಇರುತ್ತೆ. ಅನ್ಸ್ಕ್ರೂಯಿಂಗ್ ಅಂದರೆ ಏನು, ಅವಾಗ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಡೈರೆಕ್ಷನ್ ಇರುತ್ತೆ. ಅನ್ಸ್ಕ್ರೂಯಿಂಗ್ ಅಂದರೆ ಇದು ಈ ಡೈರೆಕ್ಷನಲ್ಲಿ ಇರುತ್ತೆ, ಗೊತ್ತಾಯ್ತಾ. ಈ ರೀತಿ ಅನ್ಸ್ಕ್ರೂಯಿಂಗಿಂದ ಈ ರೀತಿ. ಸೊ ಇದನ್ನು ಕ್ಲೀನಾಗೆ ಬರ್ಕೊಡ್ರಿ, ಆಯಿತಾ. ಸೊ ಇದಕ್ಕೆ ಒನ್ಸ್ ಅಗೇನ್ ಐ ಆಮ್ ಸೇಯಿಂಗ್, rotate the right handed cork screw if the tip gives the direction of current, then the direction of rotation of head gives the direction of magnetic field. Rotate the right handed cork screw if the tip gives the direction of current, then the direction of rotation of head gives the direction of magnetic field. ಆ ರೀತಿ ಸ್ಕ್ರೂ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೊಂದು ಸದಾ ನೋಟ್ಸಲ್ಲಿ ಕ್ಲೀನಾಗಿ ಬರ್ಕೊಡ್ರಿ. ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ನೌ ಈಸ್ ಮೆಮೊರೈಸಿಂಗ್ ಪಾರ್ಟ್. ಈಚ್ ಆನ್ಸರ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ 3 times. ಇನ್ ಅ ರಫ್ ಯು ಹ್ಯಾವ್ ಟು ರೈಟ್ ಬೈ ಸೀಯಿಂಗ್ 1 time and without seeing another time. Okay. So describe Oersted experiment for the discovery of magnetic effect of current. First one, magnetic needle gets deflected when it is placed near the current carrying wire. Magnetic needle gets deflected when it is placed near the current carrying wire. The magnetic needle gets deflected when it is placed near the current carrying wire. Compass needle always aligned tangential to an imaginary circle drawn around the current carrying a wire as center. Compass needle always aligned tangential to an imaginary circle drawn around the current carrying wire as center. Compass needle always aligned tangential to an imaginary circle
drawn around the current carrying wire in a as center. Compass needle always aligned perpendicular to the wire. Compass needle always aligned perpendicular to the wire. Compass needle always aligned perpendicular to the wire. Deflection increases on increasing the current. Deflection increases on increasing the current. Deflection increases on increasing the current. Deflection increases on bringing the needle closer to the wire. Deflection increases on bringing the needle closer to the wire. Deflection increases on increasing the needle closer to the wire. Magnetic field lines around a conductor carrying wire form concentric circles with the wire as the center. Magnetic field lines around a conductor carrying wire form concentric circles with the wire as the center. Magnetic field lines around a conductor carrying wire form concentric circles with the wire as the center. When the direction of the current reversed, the direction of magnetic field also gets reversed. When the direction of current reversed, the direction of magnetic field also gets reversed. When the direction of current reversed, the direction of magnetic field lines also gets reversed. Thus the current in the wire produces magnetic field. Thus the current in the wire produces magnetic field. Thus the current in the wire produces magnetic field. Write this in rough by seeing one time without seeing another time. So write this diagram also. Conclusion. Moving charges or current produces magnetic field in the surrounding space. Moving charges or current produces magnetic field in the surrounding space. Moving charges or current produces magnetic field in the surrounding space. Next, what is magnetic field? Magnetic effect observed in the space around the moving charges or current carrying a conductor is called a magnetic field. Magnetic effect observed in the space around moving charges or current carrying a conductor is called magnetic field. Magnetic effect observed in the space around the moving charges or current carrying conductor is called magnetic field. Next, mention the SI unit of magnetic field. Tesla. 1 Tesla is equal to 10 to the power of 4 Gauss. Tesla. 1 Tesla is equal to 10 to the power of 4 Gauss. Tesla. 1 Tesla is equal to 10 to the power of 4 Gauss. Dimensional formula. M to the power of 1, T to the power of minus 2, A to the power of minus 1. Next, how is magnetic field produced? Magnetic field can be produced by a magnet, current carrying a conductor, by moving charges, by charging electric field. A magnet, current carrying a conductor, by moving charges, by charging electric field. A magnet, current carrying a conductor, by moving charges, by charging electric field. Next, state right-handed clasp rule. Right-handed clasp rule states: hold the current carrying a conductor in the right hand. Hold the current carrying conductor in the right hand. Hold the current carrying conductor in the right hand. If the thumb gives the direction of current, if the thumb gives the direction of current, if the thumb gives the direction of current, then the other fingers encircling the conductor gives the direction of magnetic field. Then the other finger encircling the conductor gives the direction of magnetic field. Then the other finger encircling the conductor gives the direction of magnetic field. Hold the current carrying a conductor in the right hand. If thumb gives the direction of current, then the other fingers encircling the conductor gives the direction of magnetic field. Write this in rough by seeing one time without seeing another time.
Next, state Maxwell's right-handed corkscrew rule. Right-handed corkscrew rule states: rotate the right-handed corkscrew. If rotate the right-handed corkscrew, rotate the right-handed corkscrew. If the tip gives the direction of current, if the tip gives the direction of current, if the tip gives the direction of current, then the direction of rotation of head gives the direction of magnetic field. Then the direction of rotation of head gives the direction of magnetic field. Then the direction of rotation of head gives the direction of magnetic field. Rotate the right-handed corkscrew. If the tip gives the direction of current, then the direction of rotation of head gives the direction of magnetic field. So this one. Write this diagram also. Write this in a rough by seeing one time without seeing another time. So and next we switch on to the next period. Okay, best of luck.